ನೀರು ನಮ್ಮ ಕೈಯಲ್ಲಿ ಕುಡಿಯೋಕ್ಕಾಗಲ್ಲ, ಗಂಟ್ಲು ನೋವು, ಗಂಟ್ಲು ಉರಿ ಆಗುತ್ತೆ. ಆದ್ದರಿಂದ ಈ ಥರ ಪ್ರಾಡಕ್ಟ್ಗಳು ಬಂದಿದೆ. ಬಿಸಿಲು ಜಾಸ್ತಿ ಇರೋದ್ರಿಂದ ನಮಗೆ ಡಿಮ್ಯಾಂಡು ಚೆನ್ನಾಗಿದೆ. ಆಮೇಲೆ ಕಸ್ಟಮರ್ ವೈಸು ತುಂಬ ಜನ ಬರ್ತಾ ಇದ್ದಾರೆ. ಬೇಸಿಗೆ ಕಾಲದಲ್ಲಿ ನಿಜ ಹೇಳ್ಬೇಕಂದ್ರೆ ನಾನು 3 ಗಂಟೆವರೆಗೂ ಮಲಗೋಕ್ಕಾಗಲ್ಲ ಸೆಕೆಯಿಂದ. ನಾನಿರೋ ಜಾಗದಲ್ಲಿ ಫ್ಯಾನು ಇರೋಲ್ಲ. ಆ ರೋಡ್ ಮೇಲೆ ಬಿಸ್ನೆಸ್ ಮಾಡೋದ್ರಿಂದ ತೊಂದರೆ ಇದೆ. ಪರಿಸರ ಉಳಿಸಿ ಮೇಯ್ನು. ಗಿಡಗಳು ನೆಡ್ರಿ ಚೆನ್ನಾಗಿ. ಗಿಡಗಳಿಗೆ 1 ಬಕೆಟ್ ನೀರು ನೀವು ಮನೆಯಿಂದನೂ ಹಾಕಿ, ಒಳ್ಳೆಯದೇ ಅದು. ಮೊದಲು 2005, 2008, 10 ಒಳಗಡೆ ಏನಿತ್ತು ಪರಿಸರ ತುಂಬ ಚೆನ್ನಾಗಿತ್ತು. ಈಗ ಪರಿಸರ ಏನಾಗಿದೆ ಅಂದರೆ ಮರಗಳು, ಗಿಡಗಳಾಗಲಿ, ಕಟ್ ಮಾಡೋದಾಗಲಿ, ರೋಡ್ಗಳಾಗಲಿ, ಫ್ಲೈಓವರ್ಗಳಾಗಲಿ, ಆದ್ದರಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ವೀಕ್ಷಕರೇ, ಸಪ್ತಸ್ವರ ಟಿವಿಗೆ ಸ್ವಾಗತ. ವೀಕ್ಷಕರೇ, ಬೆಂಗಳೂರು ಎಷ್ಟು ಬಿಸಿಲಿದೆ ಅಂತ ಎಲ್ಲರಿಗೂ ಅವಾಗಿಂದ ಹೇಳ್ಕೊಂಡು ಬಂದಿದ್ದೀವಿ. ಬಟ್ ಇವಾಗ ಏನಂತ ಹೇಳಿದ್ರೆ, ಈ ಮಣ್ಣಿನ ವ್ಯಾಪಾರ ಮಾಡ್ತಾರೆ ಗೊತ್ತಾ, ಅವ್ರಿಗೆ ಹೇಗಿದೆ ಈ ಬಿಸಿಲು, ಅಥವಾ ಈ ಬಿಸಿಲಿನ ತಾಪ ಅವ್ರಿಗೇನೋ ತಲುಪಿದೆಯೋ, ಅಥವಾ ಅವ್ರಿಗೇನಾದ್ರು ಎಫೆಕ್ಟ್ ಆಗಿದೆಯೋ, ಅಥವಾ ಅವ್ರಿಗೆ ಲಾಭ ಆಗಿದೆಯಾ ಅಂತ ಒಬ್ಬರು ಏನು ಮಡಿಕೆ ಮಾರ್ತಲ್ಲ, ಅವ್ರ ಹತ್ರನೇ ಕೇಳೋಣ ಬನ್ನಿ. ಇವು ನಮ್ಮ ಜೊತೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಯಾವರು? ಸರ್ ರಾಜಸ್ಥಾನ್ ಸರ್ ಊರು. ಸರ್ ನಿಮ್ಗೆ ಗೊತ್ತು ಬೆಂಗಳೂರು ಫುಲ್ ಬಿಸಿಲು ಜಾಸ್ತಿ ಇದೆ. ಸೊ ಹೆಂಗೆ ನಡೀತಿದೆ ನಿಮಗೆ? ಆ್ಯಕ್ಚುಲಿ ಡಿಮ್ಯಾಂಡ್ ಜಾಸ್ತಿ ಇರಬೇಕು, ಹೆಂಗಿದೆ ಏನು ಅಂತ? ಸರ್ ಬಿಸಿಲು ಜಾಸ್ತಿ ಇರೋದ್ರಿಂದ ನಮಗೆ ಡಿಮ್ಯಾಂಡು ಚೆನ್ನಾಗಿದೆ. ಆಮೇಲೆ ಕಸ್ಟಮರ್ ವೈಸು ತುಂಬ ಜನ ಬರ್ತಾ ಇದ್ದಾರೆ. ಕಸ್ಟಮರ್ ತುಂಬ ರೆಸ್ಪಾನ್ಸು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದೆ. ಎಲ್ಲ ವರ್ಷಕ್ಕಿಂತ ಚೆನ್ನಾಗೂ ಇದೆ. ಆಮೇಲೆ ಬಿಸಿಲು ತುಂಬ ಜಾಸ್ತಿನೇ ಇದೆ. ನಮಗೆ ಪಬ್ಲಿಕ್ ಬಂದು ಹೇಳ್ತಾರೆ ಆ ಥರ ತುಂಬ ಜಾಸ್ತಿ ಇದೆ ಬಿಸಿಲು, ನಮಗೆ ಕೋಲ್ಡ್ ಆಗಬೇಕು ತುಂಬ ಚೆನ್ನಾಗಿ. ಫ್ರಿಜ್ ನೀರು ನಮ್ಮ ಕೈಯಲ್ಲಿ ಕುಡಿಯೋಕ್ಕಾಗಲ್ಲ, ಗಂಟ್ಲು ನೋವು, ಗಂಟ್ಲು ಉರಿ ಆಗುತ್ತೆ. ಆದ್ದರಿಂದ ಈ ಥರ ಪ್ರಾಡಕ್ಟ್ಗಳು ಬಂದಿದೆ. ಕೆಲವು ಕೇರಳದಿಂದ ಬರುತ್ತೆ, ರಾಜಸ್ಥಾನದಿಂದ ಬರುತ್ತೆ, ಆಂಧ್ರದಿಂದ ಬರುತ್ತೆ, 4-5 ಸ್ಟೇಟಿಂದ ಬರುತ್ತೆ. ಒಳ್ಳೆ ಮೆಟೀರಿಯಲ್ಲು, ಕಂಫರ್ಟಬಲ್, ಮನೆಗೆ ಯೂಸು, ಮಕ್ಕಳಿಗಾಗಲಿ ಫ್ಯಾಮಿಲಿಯಾಗಲಿ ಒಳ್ಳೆಯದು. ಫ್ರಿಜ್ಗಿಂತ ತುಂಬ 100% ಒಳ್ಳೆಯದು. ಸರ್ ಏನಂತ ಹೇಳಿದರೆ, ಇವಾಗ ನೀರು ಕುಡಿಯೋದು ಬಿಡಿ, ಬಟ್ ಬ್ಯಾಂಗ್ಳೂರಲ್ಲಿ ಬದುಕೋದೇ ಕಷ್ಟ ಆಗಿಬಿಟ್ಟಿದಲ್ಲ. ಬಿಸಿಲು ಓಡಾಡೋಕ್ಕಾಗಿರೋದು, ಬೇರೆ ಕಡೆ ಹೋಗೋಕ್ಕೆ ತುಂಬ ಕಷ್ಟ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಅಂತೂ ನಿಜ ತುಂಬ ಕಷ್ಟ ಆಗಿದೆ. ನಾವುಗಳು ಓಡಾಡ್ತಾ ಇದ್ದೀವಿ. ಈ ವ್ಯಾಪಾರ ಮಾಡ್ತಾಯಿದ್ರೂ ಕಷ್ಟನೇ ಇದೆ. ಕಷ್ಟ ಇಲ್ಲ ಅಂತಾರೆ, ಎಲ್ಲರಿಗೂ ತೊಂದರೆ ಇದೆ. ಮಕ್ಕಳಾಗಿ, ವಯಸ್ಸಾಗಿರೋರಿಗಾಗಲಿ ತುಂಬ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಮಳೆನೂ ಬರಬೇಕು, ಆದಷ್ಟು ಬರಬೇಕಿತ್ತು ಬೇಗ ಮಳೆ. ಹೋದ ವರ್ಷ ಎಲ್ಲ ಬಂದ್ಬಿಟ್ಟಿತ್ತು, ಈ ವರ್ಷ ಬಂದಿಲ್ಲ. ಆದ್ದರಿಂದ ನಾವು ಅದೇ ಇಷ್ಟಪಡ್ತೀವಿ, ಬೇಗ ಮಳೆ ಬರಲಿ ಆತ. ಬೇಸಿಗೆ ಕಾಲದಲ್ಲಿ ಎಷ್ಟೊತ್ತಿಗೆ ನಿದ್ದೆ ಬರ್ತಿದೆ, ಏನು ಕತೆ ಅಂತ? ಬೇಸಿಗೆ ಕಾಲದಲ್ಲಿ ನಿಜ ಹೇಳ್ಬೇಕಂದ್ರೆ ನಾನು 3 ಗಂಟೆವರೆಗೂ ಮಲಗೋಕ್ಕಾಗಲ್ಲ ಸೆಕೆಯಿಂದ. ನಾನಿರೋ ಜಾಗದಲ್ಲಿ ಫ್ಯಾನು ಇರೋಲ್ಲ. ಆ ರೋಡ್ ಮೇಲೆ ಬಿಸ್ನೆಸ್ ಮಾಡೋದ್ರಿಂದ ತೊಂದರೆ ಇದೆ. ಎಲ್ಲ ಇದೆ ಅಬ್ಜೆಕ್ಷನ್ನು. ಇವಾಗ ಏನಂತ ಹೇಳಿದ್ರೆ, ಜನಗಳು ಬಿಸಿಲಲ್ಲಿ ಓಡಾಡೋಕ್ಕೆ ಒಂದು ಇದರಲ್ಲಿ ಹಿಂದೆ ಮುಂದೆ ನೋಡ್ತಾರೆ. ನಿಮಗೆ ಯಾವ ಕಡೆ ಎಲ್ಲ ಹೋಗ್ತಾರೆ ಹಿಂದೆ ಮುಂದೆ ನೋಡ್ತೀರಾ, ಅಥವಾ ಏನು ಇಲ್ಲೇ ಕೂತ್ಕೊಂಡಿರ್ತಾರೆ ಹಿಂಗೆ ಅಂತ? ಇಲ್ಲ ಸರ್, ನಾವು ಓಡಾಡೋಕೆ ನಮ್ಮ ಕೆಲಸನೇ ಕಷ್ಟನೇ ಹಂಗೆ. ನಾವು ಹೋಗಬೇಕು, ಬರಬೇಕು, ವ್ಯಾಪಾರ ಮಾಡಬೇಕು. ಇಲ್ಲ ಇನ್ನೂ ಎಲ್ಲೇ ಎತ್ಕೊಂಡು ಹೋಗಿ ಮಾರಬೇಕು. ನಾವು ಬೇರೆ ಕಡೆ ಅಲ್ಲೂ ಆಗಿಲ್ಲ, ಇನ್ನೊಂದು ಕಡೆ ಎತ್ಕೊಂಡು ಹೋಗಿ ಮಾರಬೇಕು. ತೊಂದರೆ ಇದೆ. ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಿ ಜನಗಳಿಗೆ? ಸಲಹೆ ಏನು ಕೊಡ ಅಂದರೆ ನಮಗೂ ಬಂದು ವ್ಯಾಪಾರ ಕೊಡಿ, ಜನಗಳಿಗೂ ಬಂದು ಒಂದು ಹೆಲ್ಪ್ ಮಾಡಿ. ಏನಾರು ಆದರೆ ಬಿಸಿಲುಗಳಿಂದ ವಯಸ್ಸಾಗಿರೋರಿಗೆ ಆಗಲಿ, ಎಲ್ಲರಿಗೂ ಆಗಲಿ. ಆಮೇಲೆ ಪರಿಸರ ಉಳಿಸಿ ಮೇಯ್ನು. ಗಿಡಗಳು ನೆಡ್ರಿ ಚೆನ್ನಾಗಿ. ಗಿಡಗಳಿಗೆ 1 ಬಕೆಟ್ ನೀರು ನೀವು ಮನೆಯಿಂದನೂ ಹಾಕಿ, ಒಳ್ಳೆಯದೇ ಅದು. ಏನಕ್ಕೋಸ್ಕರ ಇಷ್ಟೊಂದು ಬಿಸಿಲು ಏನಕ್ಕೋಸ್ಕರ ಬಂತು ಅಂತ ಅನಿಸುತ್ತೆ ನಿಮ್ಮ ವ್ಯಕ್ತಿ? ನನ್ನ ಪ್ರಕಾರ ಅಂದರೆ ಪರಿಸರ. ಮೊದಲು 2005, 2008, 10 ಒಳಗಡೆ ಏನಿತ್ತು ಪರಿಸರ ತುಂಬ ಚೆನ್ನಾಗಿತ್ತು. ಈಗ ಪರಿಸರ ಏನಾಗಿದೆ ಅಂದರೆ ಮರಗಳು, ಗಿಡಗಳಾಗಲಿ, ಕಟ್ ಮಾಡೋದಾಗಲಿ, ರೋಡ್ಗಳಾಗಲಿ, ಫ್ಲೈಓವರ್ಗಳಾಗಲಿ, ನನ್ನ ಮೈಂಡಲ್ಲಿ ಅದಿದೆ. ಆದ್ದರಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.